ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಹುಬ್ಬಳ್ಳಿಯಲ್ಲಿ ಕುಂದಗೋಳ ಶಾಸಕ ಎಂಆರ್ ಪಾಟೀಲ್ ಮಾತನಾಡಿದರು. ಎಸ್ಟಿ ಸಮುದಾಯದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ನಿಷ್ಠಾವಂತ ಕಾರ್ಯಕರ್ತರನ್ನ ಗುರುತಿಸಿ 2 ಹುದ್ದೆಗಳನ್ನು ಕುಂದಗೋಳ ಮತಕ್ಷೇತ್ರಕ್ಕೆ ಕೊಟ್ಟಿರುವುದು ಪಕ್ಷ ಸಂಘಟನೆಗೆ ಸಹಾಯಕವಾಗಿದೆ. ನಮ್ಮ ಕೇಂದ್ರ ನಾಯಕರು ಆದ ಪ್ರಹ್ಲಾದ್ ಜೋಶಿ ಅವರು ಜಿಲ್ಲಾ ಅಧ್ಯಕ್ಷರ ಪ್ರಯತ್ನದಿಂದ ಆಯ್ಕೆಯಾಗಿದ್ದಾರೆ. ಕ್ಷೇತ್ರದಲ್ಲಿ ನಿರಂತರ ಮಳೆಯಿಂದಾಗಿ ಶೇಂಗಾ ಬೆಳೆ ನೆಲಕಚ್ಚಿ ಮೊಳಕೆ ಒಡೆದಿರುವುದು, ರೈತರಿಗೆ ತುಂಬಾ ಶೇಂಗಾ ಬೆಳೆ ಹಾನಿಯಾಗಿದೆ. ಡಿಸಿ ಆದೇಶದ ಮೇರೆಗೆ ತಹಸೀಲ್ದಾರ್ ಸರ್ವೆ ಮಾಡಿದ್ದಾರೆ. ಕಳೆದ ಬಾರಿ ಮಾಡಿರುವಂತಹ ಸರ್ವೆ ಸಂಪೂರ್ಣ ಮಾಹಿತಿ ಸರ್ಕಾರದ ಗಮನ ಹರಿಸಿದ್ದು, ಇನ್ನೂ ಪರಿಹಾರ ಬಂದಿಲ್ಲ. ಮತ್ತೆ ಸರ್ವೆ ಮಾಡಲು ಸೂಚಿಸಲಾಗಿದೆ. ಸರ್ವೆಯಾದ ನಂತರ ಶೇಂಗಾ ಬೆಳೆಗೆ ಸೂಕ್ತ ಪರಿಹಾರ ಕೊಡಲು ಪ್ರಾಮಾಣಿಕ ಪ್ರಯತ್ನಿಸುತ್ತೇನೆ. ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಪ್ರಶ್ನಿಸಿದ ನಮ್ಮ ಮಾಧ್ಯಮ ಪ್ರತಿನಿಧಿಗೆ ಉತ್ತರಿಸಿದೆ ಶಾಸಕರು ಸಾಗಿದ್ರು. 2 ಹುದ್ದೆಗಳು ನಮ್ಮ ತಾಲೂಕಿಗೆ ಸಿಕ್ಕಿದ್ದು ಭಾಳ ಸಂತೋಷ. ಮತ್ತು ಅವರೆಲ್ಲ ಸಕ್ರಿಯವಾಗಿ ಹಿಂದೆ ಕೆಲಸ ಮಾಡ್ಕೊತ ಬಂದವರು, ಪಕ್ಷಕ್ಕಾಗಿ ದುಡಿದು ಶ್ರಮ ಹಾಕಿದ್ದಾರೆ. ಹೀಗಾಗಿ ಈ ಯೋಗ್ಯ ವ್ಯಕ್ತಿಗಳಿಗೆ ಯೋಗ್ಯ ಸ್ಥಾನ ಸಿಗುವುದು ನಮ್ಮ ಕರ್ತವ್ಯ. ಹೀಗಾಗಿ ಎಲ್ಲರೂ ಕೂಡ ನಮ್ಮ ಕೇಂದ್ರ ನಾಯಕರಾದ ಪ್ರಹ್ಲಾದ್ ಜೋಶಿ ಸಾಹೇಬರು ಜಿಲ್ಲಾಧ್ಯಕ್ಷರು ಒಳಗೊಂಡು ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಅವರಿಗೆ ಸ್ಥಾನವನ್ನು ಕೊಟ್ಟಿವಿ. ಅವ್ರು ಹಿಂದೂ ಒಳ್ಳೆ ಕೆಲಸ ಮಾಡ್ರೆ ಮುಂದೂ ಕೂಡ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ಭರವಸೆ ನಮಗೆ. ಸರ್, ಕ್ಷೇತ್ರದೊಳಗೆ ಶೇಂಗಾ ಬೆಳೆ ಮೊಳಕೆ ಹೊಡೆದು ರೈತರಿಗೆ ಸಾಕಷ್ಟು ಸಂಕಷ್ಟ ತಂದಿದೆ ಸರ್. ಅದಕ್ಕೆ ಈಗ ಮೊನ್ನೆ ಮತ್ತೊಮ್ಮೆ ಡಿ.ಸಿ ಅವರಿಗೆ ಬೆಳೆ ವಿಮಾ ಸಮೀಕ್ಷೆ ಮಾಡಲಿಕ್ಕೆ ಹೇಳಿದ್ದೀವಿ. ಅವನ್ನೆಲ್ಲ ಬೆಳೆ ಹಾನಿಯಾಗಿದ್ದನ್ನು ಸರ್ಕಾರಕ್ಕೆ ವರದಿ ಕೊಡಬೇಕು. ಹಿಂದೆ ವರದಿ ಕೊಟ್ಟದ್ದು ಕೂಡ ಈಗ ಸರಿಯಾಗಿ ಇನ್ನೂ ದುಡ್ಡು ಬಂದಿಲ್ಲ, ಅದಕ್ಕೂ ಕೂಡ ಒತ್ತಾಯ ಕೂಡ ಮಾಡ್ತೀವಿ. ಸರ್, ಕ್ಷೇತ್ರದಲ್ಲಿ ಅಭಿವೃದ್ಧಿ ಬಗ್ಗೆ ಸರ್ ಏನು ಹೇಳ್ತಾರೆ? ಅಭಿವೃದ್ಧಿ ಎಲ್ಲ ಕೆಲಸ ನಡೆದಾವಲ್ಲ, ಮನೆ ಬಂದಿದ್ದಿಲ್ಲ. ಎಸ್ಟಿ ಸಮುದಾಯದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಸೇರಿ ಸಮುದಾಯದ 100 ಕಾರ್ಯಕರ್ತರು ಶಾಸಕರಿಗೆ ಸನ್ಮಾನಿಸಿ ಗೌರವಿಸಿ ಅಶೋಕ್ ಸೋಲಾರಗೊಪ್ಪರ್ ಅವರು ಮಾತನಾಡಿದರು. ಭಾರತೀಯ ಜನತಾ ಪಾರ್ಟಿ ಒಬ್ಬ ಕೆಳಮಟ್ಟದ ಕಾರ್ಯಕರ್ತನಿಗೂ ಸಹ ಒಬ್ಬ ಕಟ್ಟಕಡೆಯ ಸಮಾಜದಲ್ಲಿರ್ತಕ್ಕಂಥ ಎಸ್ ಇರಲಿ, ಎಸ್ ಟಿ ಮೋರ್ಚಾ, ಎಸ್ ಟಿ ಇರಲಿ, ಆ ಸಮಾಜದ ಒಂದು ಹೇಳಿಕೆಗಾಗಿ ಭಾರತೀಯ ಜನತಾ ಪಾರ್ಟಿ ಒಂದು ಅವಕಾಶವನ್ನು ಕೊಟ್ಟಿರ್ತದೆ. ಅಂದರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಧಾರವಾಡ ಗ್ರಾಮಾಂತರ ಜಿಲ್ಲೆಯಿಂದ ಎಸ್ ಟಿ ಮೋರ್ಚಾ ಅಧ್ಯಕ್ಷರನ್ನಾಗಿ ನನ್ನನ್ನು ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಕ್ಕಾಗಿ ಮೊಟ್ಟ ಮೊದಲನೇದಾಗಿ ನಮ್ಮ ಜಿಲ್ಲೆಯ ನಮ್ಮ ಕೇಂದ್ರ ಸಚಿವರಾದ ನಾಯಕರಾದ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತು ನಮ್ಮ ಕುಂದಗೋಳ ಕ್ಷೇತ್ರದ ಶಾಸಕರಂತ ಎಂಆರ್ ಪಾಟೀಲ್ ಅವರು ಹಾಗೂ ಜಿಲ್ಲಾಧ್ಯಕ್ಷರಂತ ನಿಂಗಪ್ಪ ಸುತ್ತಗಟ್ಟಿ ಅವರು, ಮಾಜಿ ಶಾಸಕರುಗಳು ಮತ್ತು ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರುಗಳು ಹಾಗೂ ರಾಜ್ಯದ ಪದಾಧಿಕಾರಿಗಳಲ್ಲಿ, ರಾಜ್ಯಾಧ್ಯಕ್ಷರಲ್ಲಿ ಇವ್ರ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಇವತ್ತು ನನ್ನ ಎಸ್ ಟಿ ಮೋರ್ಚಾ ಅಧ್ಯಕ್ಷನಾಗಿ ಒಂದು ಜವಾಬ್ದಾರಿ ಕೊಟ್ಟಿದೆ. ಅದೇ ಪ್ರಕಾರವಾಗಿ ಮುಂದಿನ ದಿನಮಾನಗಳಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿಯಿಂದ ನನ್ನ ಸಮಾಜದಲ್ಲಿರ್ತಕ್ಕಂಥ ವಾಲ್ಮೀಕಿ ಸಮಾಜದಲ್ಲಿರ್ತಕ್ಕಂಥ ಕಾರ್ಯಕರ್ತರನ್ನು ಸೆಳೆಸಿಕೊಂಡು ಒಂದು ಪಕ್ಷ ಸಂಘಟನೆಯಲ್ಲಿ ನಾನು ಪಾಲ್ಗೊಳ್ತೇನೆ ಮತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಪ್ರಮುಖರಿಗೆ ಅಭಿನಂದಿಸುತ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.